ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ದಿನಾಂಕ 28/12/2025 ನಮ್ಮ ವಿಜಯಪುರದ ಮಹಿಳಾ ಪೊಲೀಸ್ ಠಾಣೆಗೆ ಬೋರಮ್ಮ ಲೋನಿ ಅನ್ನೋರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಅವರ ಮಗಳಾದಂತಹ ಸವಿತಾ ಅನ್ನೋರು 2017ರಲ್ಲಿ ರಾಜಶೇಖರ್ ಶಿರ್ಷಾಡ್ ಅನ್ನೋರ ಜೊತೆಗೆ ಮದುವೆ ಆಗಿರುತ್ತೆ. ಇಬ್ಬರು ಗಂಡು ಮಕ್ಕಳನ್ನು ಕೂಡ ಇದ್ದಾರೆ. ಮದುವೆ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಆಭರಣಗಳನ್ನ ಕೊಟ್ಟಿದ್ದೀವಿ ಅಂತಂತಲೇ ಹೇಳ್ತಾರೆ. ಮಕ್ಕಳು ಹುಟ್ಟಿದಾದ್ಮೇಲೂ ಕೂಡ ನಾವು ಗಂಡನಿಗೆ ಮತ್ತು ಗಂಡನ ಮನೆಯವರಿಗೂ ಕೂಡ ನಾವು ಬಂಗಾರವನ್ನು ಕೊಟ್ಟಿದ್ದೀವಿ. ಅವರಿಗೆ ಪದೇ ಪದೇ ಮಾನಸಿಕ ಕಿರುಕುಳ ಮತ್ತು ದುಡ್ಡಿನ ವಿಚಾರ ಮತ್ತು ಬಂಗಾರದ ವಿಚಾರದಲ್ಲಿ ಸೊಸೆಗೆ ತೊಂದರೆ ಕೊಡ್ತಾಯಿದ್ರು ಹೇಳಿ ಪದೇ ಪದೇ ಕಿರಿಕಿರಿಗಳು ಮತ್ತು ಜಗಳಗಳ ಆಗಿರುವಂಥ ಹಿನ್ನೆಲೆಯೂ ಕೂಡ ಇತ್ತು ಅಂತ ಹೇಳಿದ್ದಾರೆ. ದಿನಾಂಕ 28ನೇ ತಾರೀಕು ಈ ರಾಜಶೇಖರ್ ಶಿರ್ಷಾಡ್ ಮತ್ತು ಅವರ ಜೊತೆ ಇದ್ದಂತಹ ಅವರ ತಮ್ಮನ ಹೆಂಡತಿ ನಾದಿನಿ ಮತ್ತು ಅತ್ತೆ ಎಲ್ಲರೂ ಕೂಡ ಮನೆಯಲ್ಲಿದ್ದಾಗ ಜಗಳವಾದಾಗ ಆ ಸಂದರ್ಭದಲ್ಲಿ ತಮ್ಮ ಮಗಳನ್ನು ಕುತ್ತಿಗೆಯನ್ನು ಯಾವುದೋ ಒಂದು ವಸ್ತುವಿನಿಂದ ಹಿಚ್ಚುಕಿ ಅಥವಾ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತಂತೇಳಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 182/25 ಅಂಡರ್ ಸೆಕ್ಷನ್ 85 ಮತ್ತು 103 ರೆಡ್ ವಿತ್ 190 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ ಎರಡನೇ ಆರೋಪಿಯಾದಂತಹ ಅಂದರೆ ಮೈದನನಾದಂಥ ಶರಣ್ ಕುಮಾರ್ ಸುಭಾಷ್ ಶಿರ್ಷಾಡ್ ಅನ್ನೋನನ್ನು ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ಒಳಪಡಿಸಿದ್ದಾರೆ. ಇನ್ನೂ ಪ್ರಕರಣ ತನಿಖೆ ಹಂತದಲ್ಲಿದೆ. ಪೋಸ್ಟ್ ಮಾರ್ಟಮು ಕೂಡ ನಡೀತಾ ಇದೆ. ಸೋಪಾ ಆಫೀಸರ್ಸ್ಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಈ ಪ್ರಕರಣಕ್ಕೆ ಒಂದು ಲಾಜಿಕಲ್ ಎಂಟನ್ನು ಪೊಲೀಸ್ನವರು ಮಾಡ್ತಾರೆ. ಸರ್, ಆರೋಪಿ ಪತ್ತೆ ಸರ್? ಥ್ಯಾಂಕ್ ಯು. ಆರೋಪಿ ಪತ್ತೆ ನಡೀತಾ ಇದೆ. ಈಗಾಗಲೇ ಒಬ್ಬ ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾನೆ. ಆ ಆರೋಪಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ, ಏನೇನಾಯಿತು ಅಂತಂತೇಳಿ ಸೀರೀಸ್ ಆಫ್ ಇವೆಂಟ್ಸು. ಮತ್ತು ಅದೇ ರೀತಿ ಉಳಿದಂಥ ಆರೋಪಿಗಳನ್ನು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರನ್ನು ಕೂಡ ಪತ್ತೆ ಮಾಡಲಾಗುತ್ತೆ. ಬರುವಂತಹ ಜನವರಿ 1, 2026 ಹೊಸ ವರ್ಷ ಆಚರಣೆಯ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಿನಾಂಕ 31 ಮತ್ತು 1ನೇ ತಾರೀಕು ಸಾಕಷ್ಟು ರೀತಿಯಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಮೇಜರ್ ಸ್ಪಾಟ್ಸ್ಗಳು ಯಾವುದಾದಿದೆ ಅಂದರೆ ಸಾರ್ವಜನಿಕರು ಹೋಗಿ ಬರುವಂಥ ಪ್ಲೇಸ್ಗಳು ಯಾವುದಾದಿದೆ ಅದನ್ನು ಐಡೆಂಟಿಫೈ ಮಾಡಲಾಗಿದೆ. ಅಲ್ಲಿ ಕೂಡ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೇ ಕೂಡ ಈಗಾಗಲೇ ಎಲ್ಲ ಹೋಟೆಲು, ಲಾಜಸ್ಸು, ರಿಸಾರ್ಟ್ಸು ಮತ್ತು ಈವೆಂಟ್ ಮ್ಯಾನೇಜರ್ಸ್ಗಳದ್ದು ಮೀಟಿಂಗನ್ನು ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಅವ್ರದ್ದು ಮೀಟಿಂಗನ್ನು ಮಾಡಿ ಡೂಸ್ ಆ್ಯಂಡ್ ಡೋಂಟ್ಸ್ಗಳ ಬಗ್ಗೆ ಈಗಾಗಲೇ ಅವರಿಗೆ ಸಾಕಷ್ಟು ರೀತಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. CCTV ಇನ್ಸ್ಟಾಲೇಷನ್ ಆಗಿರ್ಬೋದು ಮತ್ತು ಪರ್ಸ್ನಲ್ ಸೆಕ್ಯೂರಿಟೀಸ್ ಗಾರ್ಡ್ಸ್ಗಳನ್ನ ಕೂಡ ಅವರು ಡಿಪ್ಲಾಯ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಇವೆಂಟನ್ನು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆಯಾಗಿ ಪೊಲೀಸ್ ಇಲಾಖೆಯ ಪರ್ಮಿಷನ್ನು ಮತ್ತು ಇನ್ನಿತರ ಇಲಾಖೆಗಳ ಪರ್ಮಿಷನ್ನ ಅವರು ಕಂಪಲ್ಸರಿಯಾಗಿ ತೊಗೋಬೇಕಾಗುತ್ತೆ. ಅವತ್ತಿನ ದಿನ ನಾವು ರಾತ್ರಿ 12:30ವರೆಗೂ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ. 12:30 ಆದಮೇಲೆ ಎಲ್ಲವೂ ಕೂಡ ಕ್ಲೋಸ್ ಆಗಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಮತ್ತು ಅಷ್ಟೇ ಅಲ್ಲದೇ ಈಗ ಕಳೆದ ನೀವು 3-4 ಡೇಸಿಂದನೂ ಕೂಡ ಸಾಕಷ್ಟು ರೀತಿಯಲ್ಲಿ ಪೊಲೀಸ್ ಪೆಟ್ರೋಲಿಂಗು, ವಿಸಿಬಲ್ ಪೊಲೀಸಿಂಗು, ಚೆಕ್ ಪೋಸ್ಟ್ಗಳು, ಟ್ರಂಕ್ ಆ್ಯಂಡ್ ಡ್ರೈವ್ ಕೇಸುಗಳು ಮತ್ತು ಎನ್ಫೋರ್ಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳು, ಹೋಟೆಲು, ಲಾಜಸ್ಗಳ ವಿಸಿಟ್ಟು, CCTV ಇನ್ಸ್ಟಾಲೇಷನ್ನು, ಈ ಎಲ್ಲ ಕಾರ್ಯಗಳು ಪೊಲೀಸ್ ಇಲಾಖೆ ಇಡೀ ಜಿಲ್ಲಾದ್ಯಂತ ತಗೋತಾ ಇದೆ. ಆದ್ದರಿಂದ ಪೊಲೀಸ್ ಇಲಾಖೆ ಬರುವಂಥ ಹೊಸ ವರ್ಷವನ್ನು ಸ್ವಾಗತ ಮಾಡಲು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೈಗೊಂಡಿದೆ. ಸರ್, ಯಾರು ಪರ್ಮಿಷನ್ ಕೇಳಿದ್ದಾರೆ ಸರ್? ಹೋಟೆಲ್ಸ್, ರೆಸಾರ್ಟು, ಹೋಟೆಲ್ ಯಾರು ಅಪ್ಲೈ ಮಾಡಿದ್ದಾರೆ? ಕೆಲವೊಂದಿಷ್ಟು ಜನ ಆ ಅಪ್ಲಿಕೇಶನ್ಸ್ಗಳು ಪ್ರೊಸೆಸ್ಸಲ್ಲಿವೆ. ಅವರು ಬೇಕಾಗಿರುವಂತಹ ಎಲ್ಲ ಪರ್ಮಿಟ್ಸ್ಗಳನ್ನು, ಎಲ್ಲ ಸೂಕ್ತ ಸೌಕರ್ಯಗಳನ್ನು ಅವರು ಮಾಡ್ಕೊಂಡಿದ್ರು ಅಂತಂದರೆ ಅದನ್ನು ವಿಲ್ ಪರ್ಮಿಷನ್ ಆ್ಯಸ್ ಪರ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.